ವರ್ಷಗಳಿಂದ ಇತ್ತದು. ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಆಗಿರಲಿಲ್ಲ. ಇವಾಗ್ಲೂ ಅಷ್ಟೇ, ಅದು ಆಗಲಿಲ್ಲ. ಅಂದರೆ ಬಜೆಟ್ ಪ್ರಾಬ್ಲಮ್ ಅದು, ಅದಕ್ಕೆ ಆಗಲಿಲ್ಲ. ಬಜೆಟ್ ತುಂಬಾ ಖರ್ಚಾಗತ್ತೆ. ನನ್ನ ಒಂದು ಕನಸಿಗೆ ಬಜೆಟ್ ತುಂಬಾ ಖರ್ಚಾಗತ್ತೆ. ಅದಕ್ಕೆ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಅದಕ್ಕೆ ಅದು ಆಗ್ತಾನೇ ಇಲ್ಲ. ಆದರೂ ಸ್ವಲ್ಪ ಬೇಜಾರಾಯಿತು. ಬಜೆಟ್ ಇದ್ದರೆ ಆಗುತ್ತೆ. ಇವಾಗಿನ ದುನಿಯಾ ಹೆಂಗೆ ಅಂದರೆ ದುಡ್ಡಿದ್ರೇ ದುನಿಯಾ, ದುಡ್ಡಿಲ್ಲ ಅಂದರೆ ದುನಿಯಾ ಇಲ್ಲ. ಸೊ ನಮ್ಮ ಒಂದು ಕನಸಿಗೂ ದುಡ್ಡು ಬೇಕು. ದುಡ್ಡು ತುಂಬಾ ಮುಖ್ಯ. ದುಡ್ಡಿಲ್ಲ ಅಂದರೆ ಆಗಲ್ಲ, ಆಗ್ತಾನೂ ಇಲ್ಲ ಅದು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅವರು ಅದೇ ಹೇಳಿದ್ರು, ದುಡ್ಡಿದ್ದರೆ ಆಗತ್ತೆ, ನಿಮ್ಮ ಒಂದು ಕನಸು ಈಡೇರುತ್ತೆ, ದುಡ್ಡಿದ್ರೆ ಟ್ರೈ ಮಾಡಿ ಅಂತ ಹೇಳಿದ್ರು ಅವರು. ಆದರೂ ನನಗೆ ಒಂದು ಕಡೆ ಖುಷಿಯಾಗಿದ್ದೆ, ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಅವ್ರಿಗಿರೋ ಕಾಂಟ್ಯಾಕ್ಟು ತುಂಬಾ ಇದೆ, ಅವ್ರ ಕಾಂಟ್ಯಾಕ್ಟು ಮಾತಾಡೋರಿಗೆ. ಅದ್ರ ಮೂಲಕ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದೇ 50-50 ಆಯ್ತದು. ಸ್ವಲ್ಪ ಬೇಜಾರಾಯಿತು. ಇವಾಗಲೂ ನೆರವೇರಿಲ್ವಲ್ಲ ನನ್ನ ಆಸೆ ಅಂತ ಈಗ ಕನ್ಫರ್ಮಾಗಿ ಗೊತ್ತಾಗೋಯ್ತು ನನಗೆ. ನನ್ನ ಆಸೆ ನೆರವೇರಲ್ಲ. ದುಡ್ಡೇ ತುಂಬ ಮುಖ್ಯ. ದುಡ್ಡು ಬೇಕೇ ಬೇಕು ನನ್ನ ಆಸೆ ಈಡೇರೋದಕ್ಕೆ ಅಂತ ಸ್ವಲ್ಪ ಫೀಲ್ ಆಯಿತು. ಸ್ವಲ್ಪ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟು ನಾನು ನೋಡಿರೋ ಪ್ರಕಾರ ಚಿಕ್ಕ ಚಿಕ್ಕ ಏಜ್ಗೆ ಎಲ್ಲರೂ ಏನೇನು ಅಂದ್ಕೊಂಡಿರ್ತಾರೋ, ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗಿರಲ್ಲ. ಬಟ್ ಆದರೂ ನಾನು ಇಷ್ಟು ವರ್ಷ ಟ್ರೈ ಮಾಡಿದ್ರಿಂದ ನನಗೆ ಒಂದು ನಂಬಿಕೆ ಇತ್ತು. ಇಷ್ಟು ವರ್ಷಗಳಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ಬೋದೇನೋ ಅಂತ. ಎಷ್ಟೊಂದು ಜನ ನೋಡಿರ್ತೀವಿ, ನಮ್ಮ ಆಸೆ ಈಡೇರಿತು, ನಮ್ಮ ಕನಸು ಈಡೇರಿದೆ ಅಂತ ಹೇಳುವಾಗೆಲ್ಲ ನಾನು ಖುಷಿಯಾಗಿದ್ದೆ. ಒಂದಿನ ನನಗೂ ಟೈಮ್ ಬಂದೇ ಬರುತ್ತೆ, ನಂದು ಆಸೆ ನೆರವೇರುತ್ತೆ ಅಂತ. ಬಟ್ ಅದು ನೆರವೇರೋ ಥರ ಇಲ್ಲ. ಇವತ್ತು ಕನ್ಫರ್ಮ್ ಆಗೋಯ್ತದು ನನ್ನ ಆಸೆ ಈಡೇರಲ್ಲ ಅಂತ. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ, ಸ್ವಲ್ಪ ದುಃಖನೂ ಆಗಿದೆ. ನಿಮ್ಮ ಆಸೆಗಳು ಯಾರ್ಯಾರು ಆಸೆ ಪಟ್ಟಿರ್ತಾರೋ ಅವ್ರದ್ದೆಲ್ಲ ನೆರವೇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಇನ್ನೂ ಯಾರ್ದು ನೆರವೇರಿರಲ್ಲ, ಅವು ಆಸೆ ನೆರವೇರಲಿ, ದೇವರು ಆದಷ್ಟು ಬೇಗ ನೆರವೇರಿಸ್ಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್.